ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನೀಗ ಭದ್ರಾವತಿಯಲ್ಲೇ ಇದ್ದೀನಿ. ಸೊ ಬಂದು 3 ಡೇಸ್ ಆಯಿತು. ಏನಕ್ಕೆ ಅಂತಂದರೆ ನಮ್ಮ ಅತ್ತೆ ಮನೆ, ಸೋದರತ್ತೆ ಮನೆ ಇನೋಗ್ರೇಷನ್ ಇತ್ತು. ಏನಪ್ಪ ಅಂತಂದರೆ ಹಳೆ ಮನೆಯೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ರು. ಹಾಗಾಗಿ ಅದು ಸಣ್ಣ ಪೂಜೆ ಇಟ್ಕೊಂಡು ಒಂದು ಹೋಮ ಮಾಡಿಸ್ತಾಯಿದ್ರು. ಹಾಗಾಗಿ ನಾನು ಟ್ಯೂಸ್ಡೇನೇ ಬಂದಿದ್ದೆ. ಮನೆ ನೋಡ್ಬೋದು, ಪುಟ್ಟದಾಗಿ ಚೊಕ್ಕವಾಗಿ ನೀಟಾಗಿ ಕಟ್ಕೊಂಡಿದ್ದಾರೆ. ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಅಂದರೆ ಇದು ನಮ್ಮ ಅಕ್ಕೋರು ಹುಟ್ಟೋಕ್ಕೂ ಮುಂಚೆನೋ ಊಟ ಆದಮೇಲೆನೋ ಕಟ್ಟಿದ್ದಂತೆ. ಸೊ ಆಗ್ಲಿಂದ ಅದನ್ನು ಹಾಗೇ ಇತ್ತು, ಏನೂ ಅದಲು ಬದಲು ಮಾಡಿರಲಿಲ್ಲ. ಈಗ ಸರಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಹಂಚಿತ್ತು, ಹಂಚನ್ನು ತೆಗೆದ್ಬಿಟ್ಟು ಸೀಟ್ ಹಾಕಿದ್ದಾರೆ. ಆ್ಯಂಡ್ ಟೈಲ್ಸ್ ಹಾಕ್ಕೊಂಡಿದ್ದಾರೆ. ಟಾಯ್ಲೆಟು ಮತ್ತು ವಾಶ್ರೂಮ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ಮನೆ ಚೆನ್ನಾಗಿ ಕಾಣ್ತಾ ಇದೆ. ಆಗ ಬೆಳಗ್ಗೆ 8 ಗಂಟೆಗೆಲ್ಲ ಗಂಗೆ ಪೂಜೆ ಮಾಡಬೇಕು ಅಂತ ಹೇಳಿದರು. ನಾನು ಹಾಗಾಗಿ ರೆಡಿಯಾಗಿ, ಪಾಪುನು ಮಲಗಿದ್ದ, ರೆಡಿಯಾಗಿ ಬಂದೆ. ಸೊ ಈಗ ಗಂಗೆ ಪೂಜೆ ಸ್ಟಾರ್ಟ್ ಆಗ್ತಾಯಿದೆ. ನೋಡ್ಬೋದು ಇದೆ, ಇಲ್ಲೆಲ್ಲ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ. ಕಾಯಿ ಅಲ್ಲೇ ಇಟ್ಟಿದ್ದೀವಿ ನೋಡು. ತಗೋ, ಇದು ಒಂಬಳೆ ಹೊಡಿರಿ. ಅನ್ನೋಣ ಫೋನಲ್ಲಿ ಸೌಂಡ್ ಅಂತ ಹಾಕೋತ್ಲಾಗಿ. ಕಿಚನ್ ಅಲ್ಲಿ ಇಕ್ಕಿದ್ದೀನಿ. ಗಣಪತಿ ಗೊತ್ತು, ನಮ್ಗೆ ಸಿಕ್ಕಿದ್ದು ಸಕ್ಕರೆ ಸಿಕ್ತಾ ಕೂಕಿಟ್ಟದಾರ. ಕಟ್ತಾ ಇಲ್ವಾ ನೀವಿನ್ನ? ಮಾಡು ಪ್ರಿಪ್ರೇಷನ್. ಕಟ್ಟು ಒಳಕೊಂಡು ವಿಲೇಜ್ ಅಲ್ಲಿ ಅವೇ ನೋಡಿ. ಅವಳ ಕೈ ಉದ್ದ ಮಾಡ್ಬೇಕು. ನಾನು ನಿಧಾನ ಗುಂಡಿ ತಡೆ ಒಂಚೂರು ಅರಿಶಿನ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಗೈಸ್. ಅಲ್ಲ, ಅದಕ್ಕೆ ತುಳ್ಕೊಳಕ್ಕೇನೆ ಮತ್ತೆ ಮೇಲೆ ಇದು ಮಾಡ್ಬೇಕು. ಇವತ್ತು ಹಿಂಗೆ ಇರೋ ನೀನು. ಯಾಕೆ ಅವ್ರಿಗೆ ಬಟ್ಟೆ ಕೊಟ್ಟಿಲ್ಲ? ನಾಚಿಕೆ ಆಗೋಯ್ತು ಅವಳಿಗೆ. ಏನು ಎಲ್ಲರಿಗೂ ಹೂವು ಬಿಡಿಸ್ಬಿಟ್ಟು ಇಲ್ಲಿ ವಿಡಿಯೋ ಬರ್ತದೆ, ಹಾಕ್ತೀನಿ. ಯಾರ್ದು ಅದ್ರಲ್ಲ ಫೋಟೋಸ್ ಚೆನ್ನಾಗಿ ಬರೋದು, ಇದ್ರಲ್ಲೇ ಚಾರ್ಜ್ ಇಲ್ಲ.
ನೀನು ಇಟ್ಕೋಬೇಕು ನಾನು ಅದು ಪಕ್ಕದಲ್ಲಿ ಆ ಫೋಟೋದು ಒಂಚೂರು ಮಕ್ಕ ಕಣ ದೇವ್ರ ಮೇಳ್ತಿದ್ರು ಡ್ಯಾಡಿ ಹಂಗೆ ನಾನು ಕಾಣಿಸ್ಬೇಕು ಇದ್ರಲ್ಲಿ ಕಾಣಿಸ್ತೀನಿ. ನಾಗಮ್ಮಂಗೆ ಹೇಳು ಪೂಜೆ ಮಾಡಿ ನಾವು ಅಷ್ಟೇ ನಮ್ಮಲ್ಲಿ ಪಾಸ್ ಮಾಡ್ರಿ. ನಾವು ಹೊರಗಡೆ ಬರ್ಬೇಕು ಅವಳು ಓಯ್ ಆಶಾ ಹೊರಗಡೆ ಬರ್ಬೇಕು. ಈ ವ್ಲಾಗರೇ ಕಾಣಿಸ್ತಾ ಇಲ್ವಲ್ಲಪ್ಪ, ಎಲ್ಲಿ ಮುಚ್ಚಾಕದ್ರಿ ಅವ್ರನ್ನ? ನೀನ್ ಒಳಗೋಗಿ ಒಳಗೋಗಿ ಅಮ್ಮ ಸೈಡಿಂದ ತಿರುಗುದ ಚೇಂಜ್ ನಾನು ಚೇಂಜ್ ಕೊಟ್ಟು ಬಂದೆ ಇರ್ಲಿ ಬಿಡಿ ಏನಾಗಲ್ಲ. ಆ ಊದಿ ಕಡ್ಡಿ ಅಲ್ಲೇ ಸಿಕ್ಸಮ್ಮ, ಊದಿ ಕಡ್ಡಿ ತುಳಸಿ ಕಟ್ಟೆಗೆ ಸಿಕ್ಕೆಲ್ಲ ಬಳೆಯಕ್ಕಾಗಲ್ಲ. ಓ ನಾನೇನು ನೋಡ್ಲಿಲ್ಲ. ಬನ್ನಿ ಬನ್ನಿ ಎಲ್ಲ ಒಳಗಡೆ ಬನ್ನಿ. ನಮ್ಮ ಡಿಪ್ಪಣ್ಣ ಮಕನ ಕಾಣಲ್ಲ ನಡಿ. ಇವ ಇಲ್ಲೇ ಇಕ್ಕದ್ರ ಇಲ್ಲಿ ಜಾಗ ಮಾಡಿಲ್ವೇ ನಾವು ಹೋಳಿಗೆ ತೆಗ್ದಿಲ್ಲ ನೋಡಿ ಕಿತ್ಕಡೆ ಏ ಈ ಕಡೆಯಿಂದನೂ ಬರೋದ್ ಬೇಡವಾ? ಇವ್ರದೇ ಫೋನ್, ಇವ್ರದೇ ಬ್ಲಾಗು. ಗಂಗೆ ಎಲ್ಲ ತಂದು ಇಟ್ಟಾಯಿತು. ಇವಾಗ ಹೋಮಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಅಜ್ಜಂಟಿ ಓಂ ಮತ ಪುನಃ ಹಸ್ತಂ ಪ್ರೋಕ್ಷಾಪಿ ಇವಾಗ ಅವ್ರ ಮಾಮಿ ಮಾಡ್ತಾರ ನೋಡು. ಸ್ವಾಹ ಓಂ ಮತ ನಾರಾಯಣ ಸ್ವಾಹ ಓಂ ಅಲ್ಲಿ ಅಜ್ಜಿ ತಾತ ಪೂಜೆ ಕುತ್ಕೊಂಡಿದ್ದಾರಲ್ಲ. ಓಮಾಕಿದಾಯಕ ಪುರುಷಾಯ ನಮೋ ನಮಃ ಓಂ ಮತ ಸ್ವಾಮಿನಃ ಸರ್ವಕಾರ್ಯಾಣಿ ಮೋಕ್ಷಾಯ ಇದಂ ಲೋಕಿತಂ ಮದಾದ ಕುಂಡಧರ್ಮೇಣ ಹೇಷ್ಟ ಓಮಾಕಿದಾಯಕ ಪುರುಷಾಯ ನಮೋ ನಮಃ ವಿಶೇಷತಂ ಸಪ್ತಹಸ್ತಂ ತ್ರಿಪಾದಂ ನಾನು ಇವರು ನಮ್ಮಪ್ಪನ ಅಕ್ಕ, ಮೂರನೇವರು. ರೆಡ್ ಸೀರೆ ಇರೋದು ನಮ್ಮ ಭಾರತಿ ಅಕ್ಕ, ಇವ್ರು ಎರಡನೇ ಮಗಳು. ಆ್ಯಂಡ್ ಈ ಕ್ರೀಮ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋರು ಆಶಾ ಅಕ್ಕ ಅಂದ್ಬಿಟ್ಟು ಇವ್ರನ್ನ ಮೊದಲನೇ ಮಗಳು. ಆ್ಯಂಡ್ ಈ ಕಡೆ 3 ಜನ ಇದ್ದಾರಲ್ಲ ಮಕ್ಕಳು. ಸೊ ನಮ್ಮ ಭಾರತಿ ಅಕ್ಕನ ಮಕ್ಕಳು ಇವನೊಬ್ಬ, ಆ್ಯಂಡ್ ಕೆಳಗಡೆ ಕೂತಿದ್ದಾಳಲ್ಲ ಪೂರ್ವಿ ಅವಳೊಬ್ಳು. ಆ್ಯಂಡ್ ಆಶಕ್ಕನ ಮಗಳು ಬಂದು ಎಲ್ಲೋ ಡ್ರೆಸ್ ಹಾಕ್ಕೊಂಡಿರೋ ನಮ್ರತ ಅವರೊಬ್ಬರು. ಸೊ ಇದು ಇವ್ರ ಫ್ಯಾಮಿಲಿ. ನನಗೆ ಬಂದು 4 ಜನ ಅತ್ತೆದಿರಿದ್ದಾರೆ. ಆ್ಯಂಡ್ 5 ಜನ 4 ಜನ ದೊಡ್ಡಪ್ಪಂದಿರಿದ್ದಾರೆ. ಆ್ಯಂಡ್ ಒಬ್ಬರು ನಮ್ಮಪ್ಪನೇ ಫೈನಲ್ ಟಚ್ 9ನೇ ಅವರು. ಸೊ ಅದರಲ್ಲಿ ನಮ್ಮಪ್ಪ ಒಬ್ಬರು, ನಮ್ಮ ದೊಡ್ಡಪ್ಪಂದಿರಿಬ್ಬರು, ಆ್ಯಂಡ್ ನಮ್ಮ ಅತ್ತೆ ಒಬ್ಬರು. 4 ಜನ ಇಲ್ಲ, ಅದು ಬಿಟ್ಟರೆ ಇನ್ನೆಲ್ಲರೂ ಇದ್ದಾರೆ. ಸೊ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಇದು ನಮ್ಮ ಫ್ಯಾಮಿಲಿ. ಹಾಲು ಉಗ್ಸೋಕ್ಕೆ ಅಂದ್ಬಿಟ್ಟು ನಾನು ಕೂಡ ಒಳಗಡೆ ಹೋದೆ, ಬಟ್ ಆಗಲಿಲ್ಲ. ಯಾಕಂದರೆ ನನ್ನ ಕಣ್ಣು ಸ್ವಲ್ಪ ಇನ್ಫೆಕ್ಷನ್ ಇರೋದ್ರಿಂದ ನನಗೆ ಹೊಗೆ, ಧೂಳು, ಗಾಳಿ ಏನೂ ಆಗಲ್ಲ. ಕಣ್ಣು ತುಂಬ ಉರಿ ಹತ್ಕೊಬಿಡ್ತು, ಇರೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಕಣ್ಣೆಲ್ಲ. ಕೊನೆಗೆ ಮನೆಗೂ ಹೋಗಿ ನಾನು ಸ್ಪೆಕ್ಟ್ ತೊಗೊಂಡು ಕೂಡ ಬಂದೆ. ಪೂಜೆ ನಡೀತಾ ಇದೆ. ಯಾಕಂದರೆ ಈ ವಿಂಡೋ ಬಂದು ಸ್ಲೈಡ್ ಮಾಡೋದಿದ್ದಿದ್ದು.
ಓಪನ್ ಆಗಿದ್ರೆ 2 ಕಿಟಕಿ ಓಪನ್ ಆಗೋದು ಹೋಗೋದು, ಬಟ್ ಸ್ಲೈಡ್ ಮಾಡೋದ್ರಿಂದ ಒಂದೇ ಕಿಟಕಿಯಲ್ಲಿ ಹೊಗೆ ಆಚೆ ಹೋಗಬೇಕಾಗಿತ್ತಲ್ವ, ಹಾಗಾಗಿ ಮನೆ ತುಂಬ ಹೊಗೆ ಆಗಿಬಿಟ್ಟಿತ್ತು. ಈಗೆಲ್ಲ ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಆಚೆ ಇದ್ದೆ, ಪೂರ್ವಿ ಬಂದು ನನ್ನ ತಂಗಿ ಹತ್ರನೇ ಇತ್ತು. ಇವತ್ತೇನಪ್ಪ ಅಂತಂದರೆ ನೈಟು ಒಂದು ಲಾರಿ ಏನೋ ಲೈಟ್ ಕಂಬಕ್ಕೆ ಗುದ್ದಿ ಕರೆಂಟ್ ಫುಲ್ ಹೋಗಿಬಿಟ್ಟಿತ್ತು. ಕರೆಂಟೇ ಇರಲಿಲ್ಲ. ಫಂಕ್ಷನ್ಸ್ ಮಾಡೋಕ್ಕೂ ನಮ್ಗೆ ತುಂಬ ತೊಂದರೆ ಆಗೋಯಿತು. ಕರೆಂಟ್ ಹೋಗತ್ತೆ ಗೊತ್ತಿದ್ರೆ ಫೋನ್ಗಳಾದರೂ ಚಾರ್ಜ್ ಹಾಕ್ಕೊತಾ ಇದ್ವಿ. ಫೋನ್ ಕೂಡ ನಾವು ಚಾರ್ಜ್ ಹಾಕ್ಕೊಳ್ದಲೇ ಸುಮ್ಮನೆ ಮನೇಲಿ ವೇಸ್ಟಾಗಿ ಕೂತ್ಕೊಬಿಟ್ವಿ. ಇದ್ದಿದ್ರಲ್ಲಿ ಹೇಗೋ UPS ಅದು ಇದು ಪವರ್ ಬ್ಯಾಂಕ್ ಯೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಇದೆಲ್ಲ ಆದಮೇಲೆ ಊಟ ಕೊಟ್ಟಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೇನಿದ್ರು ತೊಳೆಯೋ ಕಾರ್ಯಕ್ರಮ, ಊಟ ತಿಂಡಿ ಎಲ್ಲ ಆಯಿತು. ತೊಳ್ಕೊಂಡು ಬೆಳ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡು ಫೈನಲ್ ನಿನ್ನೆ ಎಲ್ಲ ಕೆಲಸ ಮುಗೀತು. ನಿನ್ನೆದೇನಿಲ್ಲ. ಇವತ್ತು ಬಂದು ಅಂದರೆ ಈ ಫಂಕ್ಷನ್ ಬಂದು ನಿನ್ನೆ ಆಗಿದ್ದು. ಇವತ್ತು ಬಂದು ಏನಿದ್ರು ಡೀಪ್ ಕ್ಲೀನಿಂಗ್ ಅಷ್ಟೇ. ಅಂದರೆ ಮನೆಯದೆಲ್ಲ ಜೋಡಿಸೋದೆಲ್ಲ ಆಗಿದೆ. ಇನ್ನು ಬೀರಲ್ಲಿ ಎತ್ತಿಡೋವು, ಹಟ್ಟದ ಮೇಲೆ ಎತ್ತಿಡೋದು, ಸೊ ಏನೇನು ಮನೇಲಿ ಅವ್ರದ್ದು ಇವ್ರದ್ದು ಕೊಡೋದಿದೆಯೋ ಅದನ್ನೆಲ್ಲ ನೀಟಾಗಿ ಡಿವೈಡ್ ಮಾಡೋದು ಅಷ್ಟೇ ಇವಾಗ ಇರೋದು. ಆ ಕೆಲಸ ಮುಗಿಸಿ ನಾನು ನಾಳೆ ಹೊರಡಬೇಕು. ಇದು ಫ್ಯಾಮಿಲಿ ಹರಟೆ ನಡೀತಾ ಇದೆ, ನೀವೇ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೋಮ 9 ಸಾಕು